ಜೈಲಿನ ಕೂಲಿ ಕೆಲಸಕ್ಕೆ ಪ್ರಜ್ವಲ್ ರೇವಣ್ಣ ಚಕ್ಕರ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ತಮಗೆ ನೀಡಲಾದಂತಹ ಕೆಲಸವನ್ನ ಮಾಡದೆ ಅತ್ಯಾಚಾರ ಪ್ರಕರಣದ ಸಜಾ ಕೈದಿ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಆರಾಮವಾಗಿ ಕಾಲವನ್ನ ಕಳೀತಾ ಇದ್ದಾರೆ ಎಂಬ ಸಂಗತಿ ಕೂಡ ಬೆಳಕಿಗೆ ಬಂದಿದೆ. ಆರಾಮವಾಗಿ ದಿನವನ್ನ ದೂಡ್ತಾ ಇದ್ದಾರೆ. ಏನು ಕೆಲಸ ಕೊಟ್ಟಿದ್ದಾರೆ? ಅಲ್ಲೇನು ಗುದ್ಲಿ ಕೊಟ್ಟು ಅಕ್ತೆ ಕಡಿಯುವಂಥದ್ದು, ಕಾಫಿ ಹಣ್ಣು ಕೀಳುವಂಥದ್ದು, ಗೊಬ್ಬರ ಉಗ್ಗುವಂಥದ್ದು ಏನು ಕೆಲಸ ಅಲ್ಲ. ಲೈಬ್ರರಿ ಸಹಾಯಕ ಕೆಲಸ ಮಾಡೋದಕ್ಕೂ ಕೂಡ ಹಿಂದೇಟು. ಯಾಕೆಂದರೆ ಅಲ್ಲಿ ಮನೇಲಿದ್ದಾಗ ಯಾರ ಬಿರ್ರಿ ತಿನ್ಕೊಂಡು ಊರೂರು ಸುತ್ತಕೊಂಡು ನೆಮ್ಮದಿಯಾಗಿದ್ರು. ಈಗ ಕೆಲಸ ಅಂತಂದಾಗ ಮೈ ಬಗ್ಸ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಈ ಲೈಬ್ರರಿ ಸಹಾಯಕ ಅಂದರೆ ಏನು? ಅಲ್ಲಿರುವಂತಹ ಪುಸ್ತಕಗಳನ್ನ ತಗೊಂಡೋಗಿ ಜೋಡಿಸುವಂಥದ್ದು ಅಥವಾ ಕರೆಕ್ಟ್ ಆಗಿರುವಂತಹ ಜಾಗಗಳಿಗೆ ಆ ಜಾಗಕ್ಕೆ ಆ ಪುಸ್ತಕಗಳನ್ನ ಇಡುವಂಥದ್ದು. ಲೈಬ್ರರಿ ಸಹಾಯಕನಾಗಿ ಕೆಲಸ ಮಾಡೋದಕ್ಕೂ ಕೂಡ ಮೈ ಬಗ್ಸಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ತಮಗೆ ನೀಡಲಾದಂತಹ ಕೆಲಸವನ್ನು ಕೂಡ ಮಾಡದೆ ಅತ್ಯಾಚಾರ ಪ್ರಕರಣದ ಸಜಾ ಕೈದಿ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಆರಾಮವಾಗಿ ಕಾಲವನ್ನು ಕಳೀತಿದ್ದಾರೆ. ಇವತ್ತು ನಾನು ಜೈಲಿಂದ ಹೊರಗಡೆ ಬರ್ಬೋದು, ನಾಳೆ ಹೊರಗಡೆ ಬರ್ಬೋದು ಅಂತ ಆರಾಮವಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಅತ್ಯಾಚಾರ ಪ್ರಕರಣ ಸಂಬಂಧ ಕಳೆದ ವರ್ಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ ಬಳಿಕ ಕಾರಾಗೃಹದ ಗ್ರಂಥಾಲಯದಲ್ಲಿನ ಸಹಾಯಕನ ಕೆಲಸವನ್ನ ಪ್ರಜ್ವಲ್ ಅವರೇ ಆಯ್ಕೆಯನ್ನ ಮಾಡಿಕೊಂಡಿದ್ರು. ಅವರಿಗೆ ಕಳೆದ ವರ್ಷ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಓಕೆನಾ? ಜೀವಾವಧಿ ಶಿಕ್ಷೆ ಅಂತಂದ್ರೆ ಬದುಕಿರೋವರೆಗೂ ಕೂಡ ಜೈಲಿನಲ್ಲೇ ಇರುವಂಥದ್ದು ಅಂತ. ಆಗ ಅಲ್ಲಿ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ಅವರೇ ಒಪ್ಕೊಂಡಿರ್ತಾರೆ. ಗ್ರಂಥಾಲಯದಲ್ಲಿನ ಸಹಾಯಕನ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಅವರೇ ಆಯ್ಕೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಕೆಲಸಕ್ಕೆ ಅವರಿಗೆ 520 ರೂಪಾಯಿ ದಿನಗೂಲಿ ಸಹ ಕೂಡ ನಿಗದಿಯಾಗಿತ್ತು. ಒಂದು ದಿನ ಕೆಲಸ ಮಾಡಿದ್ರೆ 520 ರೂಪಾಯಿನ ಕೊಡಲಾಗುತ್ತೆ ಅಂತ. ಆದರೆ ಇದುವರೆಗೆ ಕೆಲಸಕ್ಕೆ ಪ್ರಜ್ವಲ್ ಹಾಜರಾಗದೆ ಗೈರಾಗಿದ್ದಾರೆ ಅಂತ ಉನ್ನತ ಮೂಲಗಳು ಒಂದಷ್ಟು ಕಡೆಗಳಲ್ಲಿ ಮಾಹಿತಿ ನೀಡಿದೆ. ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿರುವಂತಹ ತಮ್ಮ ಇತರೆ ಪ್ರಕರಣಗಳ ವಿಚಾರಣೆಗೆ ಹಾಜರಾಗುವ ಅವರು ಇನ್ನುಳಿದಂತಹ ಸಮಯವನ್ನ ಯೋಗ ಮಾಡೋದಕ್ಕೆ, ಪುಸ್ತಕವನ್ನ ಓದೋದಕ್ಕೆ, ಹಾಗೆ ಧ್ಯಾನ ಮಾಡ್ತಾ ಕಳೀತಾ ಇದ್ದಾರೆ. ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ತಾಕೀತನ್ನ ಮಾಡಿಲ್ಲ. ಇದರಿಂದ ಪ್ರಜ್ವಲ್ ಅವರು ನಿರಾಳವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ದುಡ್ಡಿರೋರಿಗೆ ಒಂದು ನ್ಯಾಯ, ದುಡ್ಡಿಲ್ದಿರೋರಿಗೆ ಇನ್ನೊಂದು ನ್ಯಾಯ. ನೀವೆಲ್ಲ ನೋಡಿರ್ತೀರಾ, ಪಾಪ ಸಣ್ಣ ಪುಟ್ಟ ಕೇಸಲ್ಲಿ ಏನಾದ್ರು ತಗ್ಲಾಕೊಂಡ್ರೆ ಜೈಲಿಗೆ ಹೋದ್ರೆ ಎಲ್ಲ ಬಿರಿ ಇಟ್ಕೊಂಡು ಹೊಡೆಯೋದಾಗಿರಬಹುದು ಅಥವಾ ಬೇರೆಯವ್ರು ಮಾಡುವಂತಹ ಕೆಲಸವನ್ನ ಅವ್ರ ಕೈಲಿ ಮಾಡಿಸುವಂಥದ್ದು ಎಲ್ಲ ಮಾಡ್ತಾ ಇರ್ತಾರೆ. ಈ ದುಡ್ಡಿರೋರು ನೋಡಿ ಅಟ್ಲೀಸ್ಟ್ ಒಂದು ಲೈಬ್ರರಿಯಲ್ಲಿ ಸಹಾಯಕನಾಗಿ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. ಅದೇ ಬೇರೆಯವರಾಗಿದ್ರೆ ಇವ್ರು ಬಿಡ್ತಿದ್ರಾ? ಆರಾಮವಾಗಿ ಬಿಟ್ಟಿದ್ದಾರೆ. ವಾರ್ನಿಂಗ್ ಮಾಡಿದರೆ ಬಂದ್ ಮಾಡಬೇಕು, ಅಟೆಂಡೆನ್ಸ್ ಇರಬೇಕು, ಬಂದ್ ಮಾಡಬೇಕು ಕೆಲಸ ಅಂತ ಹೇಳಿದ್ರೆ ಮೇ ಬಿ ಮಾಡಿರೋರೇನೋ. ಆರಾಮವಾಗಿದ್ದಾರೆ. ಪೊಲೀಸ್ನವರು ಕೂಡ ಅಲ್ಲಿರುವಂಥವ್ರು ಒಳಗಡೆ ಇರೋರು ಜೈಲಧಿಕಾರಿಗಳು ಕೂಡ ಅವ್ರನ್ನ ಆರಾಮಾಗಿರಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಆರಾಮವಾಗಿ ತಿನ್ನ ಬಿದ್ನ ಯೋಗ ಮಾಡೋದನ್ನ ಓದೋದನ್ನ ಆರಾಮಾಗಿದ್ದಾರೆ. ಪ್ರಜ್ವಲ್ ರೇವಣ್ಣಂಗೆ ಯಾಕೆ ಕೆಲಸವನ್ನ ಕೊಟ್ಟಿದ್ದಾರೆ ಅಂತ ಕೇಳೋದಾದ್ರೆ 2024ರ ಲೋಕಸಭಾ ಚುನಾವಣೆ ಸಮರದ ಅಂತ್ಯದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಅಂದಿನ ಸಂಸದ ಹಾಗೂ ಜೆಡಿಎಸ್ ಹುರಿಯಾಳು ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು. ವಿಡಿಯೋಗಳು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆಗ ಮತದಾನದ ಮರುದಿನ ಲೈಂಗಿಕ ಹಗರಣದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ತುಂಬಿದಂತಹ ಪೆನ್ ಡ್ರೈವ್ಗಳು ಹಂಚಿಕೆಯಾಗಿ ವೈರಲ್ ಕೂಡ ಆಗಿದ್ವು. ಈ ಹಗರಣದ ಕುರಿತು ತನಿಖೆಗೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಸಾರಥ್ಯದಲ್ಲಿ ವಿಶೇಷ ತನಿಖಾ ತಂಡವನ್ನ ಸರ್ಕಾರ ರಚಿಸಿತು. ಬಳಿಕ 3 ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲು ಕೂಡ ಆಗಿತ್ತು. ಈ ಕೃತ್ಯ ಬೆಳಕಿಗೆ ಬಂದ ನಂತರ ವಿದೇಶಕ್ಕೆ ಪರಾರಿಯಾಗಿದ್ದಂತಹ ಅವರು ತಾಯ್ನಾಡಿಗೆ ಮರಳಿದ ಕೂಡಲೇ ಬಂಧನವಾಯಿತು. 2025ರ ಆಗಸ್ಟ್ 2ರಂದು ತಮ್ಮ ಮನೆ ಕೆಲಸದಾಳು ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತು. ಸಜಾ ಕೈದಿಯಾದ ನಂತರ ಜೈಲಿನ ನಿಯಮಾವಳಿ ಅನ್ವಯ ಜೈಲಿನಲ್ಲಿ ಅವರು ಶ್ರಮದಾನ ಮಾಡಬೇಕಿತ್ತು. ಕೌಶಲ್ಯಕ್ಕೆ ಅನುಗುಣವಾಗಿ ಕೈದಿಗಳಿಗೆ ಕೆಲಸದ ಆಯ್ಕೆ ಸ್ವಾತಂತ್ರ್ಯವಿದೆ. ಅವರು ಏನ್ ಬೇಕಾದ್ರೂ ಕೆಲಸವನ್ನ ಮಾಡಬಹುದು, ಅದು ಅವ್ರಿಗೆ ಬಿಟ್ಟಿದ್ದು. ಅದರಂತೆಯೇ ಗ್ರಂಥಾಲಯದಲ್ಲಿ ಸಹಾಯಕನ ಕೆಲಸವನ್ನ ಪ್ರಜ್ವಲ್ ಆರಿಸಿಕೊಂಡಿದ್ರು. ಇದಕ್ಕೆ ಪ್ರತಿದಿನ ಅವರಿಗೆ 520 ರೂಪಾಯಿ ಕೂಲಿ ಕೂಡ ನಿಗದಿ. 520 ರೂಪಾಯಿ ಅವ್ರಿಗೆ ಏನಕ್ಕೆ? ಮನೇಲಿ ಕೋಟಿ ಇದೆ, 520 ರೂಪಾಯಿ ಅವ್ರಿಗೆ ಯಾವುದಕ್ಕೂ ಸಾಕಾಗದೇ ಇಲ್ಲ. ಸೊ ಕೈದಿಗಳಿಗೆ ಜೈಲಿನಲ್ಲಿ ಕನಿಷ್ಠ 520 ರೂಪಾಯಿಯಿಂದ 610 ರೂಪಾಯಿವರೆಗೂ ದಿನಗೂಲಿ ಸಿಗುತ್ತೆ. ಆರಂಭದಲ್ಲಿ ಕೆಲ ತಾಸು ಕೆಲಸಕ್ಕೆ ಹಾಜರಾದ ಮಾಜಿ ಸಂಸದ ಅನಂತರ ಗ್ರಂಥಾಲಯದ ಕಡೆ ಹೆಜ್ಜೆ ಕೂಡ ಹಾಕದೆ ದೂರ ಉಳ್ಕೊಂಡಿದ್ದಾರೆ ಅಂತ ಒಂದಷ್ಟು ಕಡೆಗಳಲ್ಲಿ ಹೇಳ್ತಾ ಇದ್ದಾರೆ. ಸೊ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಪ್ರಕರಣ ವಿಚಾರಣೆ ಹಂತದಲ್ಲಿದೆ.
ಈ ಕಾರಣ ಮುಂದಿಟ್ಕೊಂಡು ಅವರು ಕೆಲಸಕ್ಕೆ ಗೈರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಶ್ರಮದಾನವು ಅವಧಿ ಪೂರ್ವ ಕೈದಿಗಳ ಬಿಡುಗಡೆಗೆ ಅನುಕೂಲವಾಗಲಿದೆ. ಅವರ ಏನಲ್ಲಿ ನಡತೆ ಇದೆ ಅಂದರೆ ಜೈಲಿನೊಳಗಡೆ ಏನೆಲ್ಲ ನೀಟಾಗಿ ನಡ್ಕೊಳ್ತಾರ, ಜಗಳ ಮಾಡ್ಕೊಳ್ತಾರ, ಯಾವಾಗಲೂ ಹೆಂಗೆ ನಡ್ಕೊಳ್ತಾರೆ ಅನ್ನೋದ್ರುವಂತಹ ಆಧಾರದಡಿ ಕೈದಿಗಳು ಬಂಧ ಮುಕ್ತರಾಗ್ತಾರೆ. ಜೈಲಿನಲ್ಲಿ ಕಾನೂನು ಪಾಲನೆ ಹಾಗೆ ಶ್ರಮದಾನವು ಒಳ್ಳೆಯ ನಡವಳಿಕೆ ನಿರೂಪಿಸುವ ಮಾನದಂಡವಾಗಿದೆ. ಹೀಗಾಗಿ ಕಾರಾಗೃಹದಲ್ಲಿ ಕೈದಿಗಳು ಕೆಲಸ ಮಾಡದೆ ಹೋದರೆ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಆಧಾರದಲ್ಲಿ ಆ ಕೈದಿಗಳ ಬಿಡುಗಡೆಗೆ ಶಿಫಾರಸು ಮಾಡಲು ಕೂಡ ಅವಕಾಶ ಇರೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಮುಂದೇನಾದರೂ ಪಾಪ ಕೆಲಸ ಮಾಡ್ತಾರಾ ಜೈಲಿನಲ್ಲಿ, ಅಥವಾ ಈಗಲೂ ಕೂಡ ಸುಮ್ಮನೆ ಪುಕ್ಷಟೆ ಕೂತ್ಕೊಂಡು ಎದ್ದು ಬರ್ತಾರಾ? ಕೊಟ್ಟಿರುವಂಥದ್ದು ಚಿಕ್ಕ ಕೆಲಸ, ಅದ್ರಲ್ಲೂ ಸಂಬಳ ಬೇರೆ ಕೊಡ್ತಾ ಇದ್ದಾರೆ ಪ್ರತಿನಿತ್ಯ. ಕೆಲಸ ಮಾಡ್ತಾರಾ ಇಲ್ವಾ? ಇನ್ನು ಮುಂದೆನೂ ಕೂಡ ಇದೇ ರೀತಿ ಕಾರಣ ಹೇಳ್ಕೊಂಡು ತಿಂದುಕೊಂಡು ತಿರುಕೊಂಡು ನೆಮ್ಮದಿಯಾಗಿ ಬಿದ್ಕೊಂಡಿರ್ತಾರ? ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.